KK hard day ಹೋಗಿ ಈ collapse in the hotel room. So outside the hospitals ಬಹಳ ಅರೆಸ್ಟ್ ಆಗ್ತದೆ ಆಯ್ತಾ. ಏನೇ ಈವೆಂಟ್ಸ್ ಎಲ್ಲ ಆಗ್ಬೋದು, ಯಾವ APJ ಅಬ್ದುಲ್ ಕಲಾಂ ಅವ್ರ ಸ್ಪೀಚ್ ಹೇಳ್ಬೇಕಾದ್ರೆ ಸಡನ್ ಆಗಿ ಕೊಲಾಪ್ಸ್ ಆಗುತ್ತೆ. ಸರಿ, ಹಂಗೆ ಸೊ ಔಟ್ಸೈಡ್ ದಿ ಹಾಸ್ಪಿಟಲ್, ನಾವು ಇನ್ ಹಾಸ್ಪಿಟಲ್ ನಾವು ಡಾಕ್ಟರ್ಸ್ ಇರ್ತೀವಿ ಎಲ್ಲ ರೀತಿ ನೋಡ್ಕೊಳ್ತೀವಿ, ಬಟ್ ಔಟ್ಸೈಡ್ ದಿ ಹಾಸ್ಪಿಟಲ್ ಆದಾಗ ಎಲ್ಲ ಕಾಮನ್ ಪೀಪಲ್ಗೆ ಗೊತ್ತಿರಬೇಕು ಈ ಕಡೆ ಆಯ್ತಾ. ಸೊ ಇಲ್ಲಿ ನೋಡಿದಂಗೆ ಒಂದು 4 ಅರೆಸ್ಟ್ ಆದರೆ 3 ಅರೆಸ್ಟ್ ಔಟ್ಸೈಡ್ ದಿ ಹಾಸ್ಪಿಟಲ್, 1 ಅರೆಸ್ಟ್ ಇನ್ ದಿ ಹಾಸ್ಪಿಟಲ್. ಸೊ ಸರ್ವೈವಲ್ ಎಷ್ಟು, ಯಾಕಂದ್ರೆ ಇವಾಗ ಹಾಸ್ಪಿಟಲ್ ಒಳಗೆ ನಮಗೆ ವಿಟ್ನೆಸ್ ಅಂತೀವಿ ಅಂದರೆ ನಾವು ನೋಡಿರ್ತೀವಿ, ಪೇಷಂಟ್ ನೋಡ್ತಿರ್ತೀವಿ, ಸಡನ್ ಆಗಿ ಅರೆಸ್ಟ್ ಆಯಿತು ಅಂದರೆ 10-20% ಸೇವ್ ಮಾಡ್ಬೋದು ಪೇಷಂಟ್. ಔಟ್ಸೈಡ್ ದಿ ಹಾಸ್ಪಿಟಲ್ ಅಂದರೆ 1-5% ಸರ್ವೈವಲ್ ರೇಟ್ ಭಾಳ ಕಡಿಮೆ ಇರುತ್ತೆ. ಬಟ್ ನಾವು ಈ ಪ್ರಕ್ರಿಯೆ ಸ್ಟಾರ್ಟ್ ಎಲ್ಲರೂ ಬಂದು ಈಗ ಟ್ರೈ ಮಾಡಿದ್ರೆ ಈ ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀವಿ. ಸೊ ಏನು ಕಾಸಸ್ ಏನು, ಮೋಸ್ಟ್ ಆಫ್ ದಿ ಕಾಸ್ ಹಾರ್ಟ್ ಸ್ಟಾಪ್ ಆಗಿ ನಮಗೆ ಗೊತ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಅಂತೀವಿ, ಹೃದಯಾಘಾತ, ಬಿಕಾಸ್ ಆಫ್ MI ಅಂದರೆ ಮೋಸ್ಟ್ ಕಾಮನ್ ಹಾರ್ಟ್ ಅಟ್ಯಾಕ್ ಆಯಿತು MI ಅಂತ ಮಯೋಕಾರ್ಡಿಯಲ್ ಇನ್ಫಾರ್ಮೇಷನ್. ಬೇರೆ ಬೇರೆ ರೀಸನ್ ಇರ್ಬೋದು, ಶಾಕ್, ಕರೆಂಟ್ ಶಾಕ್ ಹೊಡೆದಾಗಿರ್ಬೋದು, ಇಲ್ಲ ಸಡನ್ ಆಗಿ ಏನೋ ಗಂಟಲು ಸಿಕ್ಕಾಕೊಂಡು ಆಗಿರ್ಬೋದು ಆಯ್ತಾ, ಇಲ್ಲ ಆಕ್ಸಿಡೆಂಟ್ ಆಗಿ ಆಗಿರ್ಬೋದು ಸಡನ್ ಆಗಿ. ಸೊ ಇದೆಲ್ಲ ಬೇರೆ ರೀಸನ್ಸ್. ಇಲ್ಲ ಸೂಸೈಡಲ್, ಹ್ಯಾಂಗಿಂಗಲ್ಲೂ ಸಡನ್ ಆಗಿ ಹಾರ್ಟ್ ಅರೆಸ್ಟ್ ಆಗ್ಬೋದು ಆಯ್ತಾ. ಸೊ ಇವೆಲ್ಲ ರೀಸನ್ಸ್. ನಾನು ಹೇಳಿದೆ ನಿಮಗೆ ಇದು ಗೋಲ್ಡನ್ ಮಿನಿಟ್ಸ್. ಸೊ 6 ಮಿನಿಟ್ಸ್ ನೋಡಿ ಸರ್ವೈವಲ್ ರೇಟ್, ಇದು ಹಿಂಗೆ ಮೇಲೆ ಸರ್ವೈವಲ್ ರೇಟ್ ಇದು. ನೀವು ಹೆಂಗೆ ಟೈಮ್ ಹೋಗ್ತಾ ಹೋಗುತ್ತೋ ಸರ್ವೈವಲ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಆಯ್ತಾ. ಉಳಿಸೋದು ಮಾಡಿಲ್ಲ. ಇವಾಗ ನಾವು ಮೇನ್ ಟಾಪಿಕ್. ಸೊ ಏನು ಮಾಡೋದು, ಹೇಗೆ, ಹೌ ಶುಡ್ ವಿ ಸ್ಟಾರ್ಟ್ ದಿ CPR, ಹೌ ಶುಡ್ ವಿ ಗೋ ವಿತ್ ದಿ ಬೇಸಿಕ್ ಲೈಫ್ ಸಪೋರ್ಟ್. ಸೊ ನೀವು ಫಸ್ಟ್ ಪೇಷಂಟ್ ಅಲ್ಲ ಯಾರಾದ್ರೂ ವ್ಯಕ್ತಿಗೆ ನಿಮ್ಗೆ ಸಡನ್ ಆಗಿ ಹೃದಯಾಘಾತ ಆದರೆ ಫಸ್ಟ್ ಸೀನ್ ಸೇಫ್ಟಿ ನೋಡಬೇಕು. ಸೀನ್ ಸೇಫ್ಟಿ ಎಲ್ಲಿ ಬರುತ್ತೆ ಅಂದರೆ ಯೂಶ್ವಲಿ ಹೈವೇಸಲ್ಲಿ ಹೋಗ್ತಿರ್ತೀರ, ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ ಆಯ್ತಾ, ಅಲ್ಲಿ ಬಿದ್ದಿರ್ತಾರೆ, ಎಲ್ಲ ಗ್ಲಾಸಸ್ ಗಾಜ್ ಪೀಸಸ್ ಎಲ್ಲ ಇರುತ್ತೆ. ಸೊ ನೀವು ಸೀನ್ ಸೇಫ್ಟಿ ಸ್ವಲ್ಪ ಪೇಷಂಟ್ನ ವ್ಯಕ್ತಿನ ಸ್ವಲ್ಪ ಸೈಡ್ ತಗೋಬೇಕು ಆಯ್ತಾ. ಫಸ್ಟ್ ಸೀನ್ ಸೇಫ್ಟಿ ನೋಡ್ಕೋಬೇಕು, ಯಾಕಂದ್ರೆ ನೀವು ಮತ್ತೆ CPR ಅಲ್ಲೇ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಕಷ್ಟ, ಪೇಷಂಟ್ಗೂ ಮತ್ತೆ ಕಷ್ಟ ಆಗುತ್ತೆ ಆಯ್ತಾ. ಒಂದು ಸೀನ್ ಸೇಫ್ಟಿ. ನೆಕ್ಸ್ಟ್ ನಾವು ಚೆಕ್ ಫಾರ್ ರೆಸ್ಪಾನ್ಸ್. ರೆಸ್ಪಾನ್ಸ್ ಅಂದರೆ ನೀವು ಭಾಳ ಜನ ಕುಡಿದು ಮಲ್ಕೊಂಡಿರ್ಬೋದು, ರೋಡ್ ಸೈಡ್ ಹೋಗ್ತಾ ಇದ್ರೆ ಜಾಸ್ತಿ ಓವರ್ ಕುಡಿದು ಮಲ್ಕೊಂಡಿರ್ಬೋದು, ಮತ್ತೆ ನೀವು ಏನು ಮಾಡಬೇಕು ಅಂತ ಚೆಕ್ ರೆಸ್ಪಾನ್ಸ್. ನಾವು ಹೆಂಗೆ ರೆಸ್ಪಾನ್ಸ್ ಹೆಂಗೆ ಚೆಕ್ ಮಾಡ್ತೀವಿ, ಯಾರಾದರೂ ಮಲ್ಕೊಂಡಿದ್ರೆ ಹೆಂಗೆ ಕೇಳ್ತೀವಿ, ಆರಾಮಿದ್ದೀರಾ ಅಲರ್ಟ್ಸ್ ಅಷ್ಟೇ, ಅಲರ್ಟ್ಸಿ ಆರ್ ಯು ಆಲ್ ರೈಟ್, ಇಲ್ಲ ಆರಾಮಿದ್ದೀರಾ, ಏನು ಆರಾಮಿದ್ದೀರಾ ಅಂದರೆ ಲೋಕಲ್ ಲ್ಯಾಂಗ್ವೇಜ್. ಕರ್ನಾಟಕದಲ್ಲಿ ನಾವು ಕನ್ನಡದಲ್ಲೇ ಮಾತಾಡೋದು, ಸೊ ಲೋಕಲ್ ಲ್ಯಾಂಗ್ವೇಜ್ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಆಯ್ತಾ. ರೆಸ್ಪಾನ್ಸ್ ಅಲರ್ಟ್ಸ್ ಚೆನ್ನಾಗಿ ಅಲರ್ಟ್ಸಿ ಕೇಳಬೇಕು. ರೆಸ್ಪಾನ್ಸ್ ಇಲ್ಲ ಆಯ್ತಾ, ರೆಸ್ಪಾನ್ಸ್ ಇಲ್ಲ ಅಂದರೆ ಏನು ಮಾಡಬೇಕು, ಇಮಿಡಿಯೇಟ್ಲಿ ನಾವು ಹೆಲ್ಪ್ ಕೇಳಬೇಕು. ಸೊ ಇದು ಭಾಳ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್. ನಾವು ಮಿಸ್ ಆಗುತ್ತೆ, ಎಸ್ಪೆಷಲಿ ಫ್ಯಾಮಿಲಿ ಫಂಕ್ಷನ್ಸ್ ಇದೆ, ಯಾರಿಗೂ ಅದು ಆಗಿದೆ, ಯಾರು ಹೋಗಿ ಇನ್ನೂ ಆಂಬ್ಯುಲೆನ್ಸ್ ಕಾಲ್ ಮಾಡಿಲ್ಲ, ಯಾಕಂದರೆ ಎವ್ರಿವನ್ ಇಸ್ ಇನ್ವಾಲ್ವ್ ಇದ್ದಾರೆ ಆಯ್ತಾ, ಇನ್ನು ಹೆಲ್ಪ್ ಕೇಳಿಲ್ಲ. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಾವು ರೆಸ್ಪಾನ್ಸ್ ನೋಡಿ, ಇನ್ನು ಯಾರಾದಿದ್ರೆ ಹೆಲ್ಪ್ ಕೇಳಬೇಕು. ಹೆಲ್ಪ್ ಏನು ಅವ್ರಿಗೆ ಹೇಳಬೇಕು, ನೀವು ಹೋಗಿ 108 ಕಾಲ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ 108 ಇಸ್ ಎಮರ್ಜೆನ್ಸಿ ನಂಬರ್, ಫೈರ್ ಇರಲಿ, ಆಂಬುಲೆನ್ಸ್ ಇರಲಿ, ಸೇಫ್ಟಿ ಇರಲಿ, ಏನಾದರೂ ಇರಲಿ, ಪೊಲೀಸಿಗೆ ವಾಟ್ ಎವರ್ 108 ಟೋಲ್ ಫ್ರೀ ನಂಬರ್ 108 ಕಾಲ್ ಮಾಡಿ ನೀವು ಎಲ್ಲಿದ್ದೀರಾ ಅಂತ ಹೇಳಬೇಕು. ಸರಿ, ನಾನು PG ಎಕ್ಸ್ಟೆನ್ಷನ್ ಇದ್ದೀನಿ, ನಾನು ರಾಮಕೋಸಲ್ಲಿ ಇದ್ದೀನಿ, ಒಂದು ಪೇಷಂಟ್ ಇದೆ, ಇದಿದೆ, ಬೇರೆ ಆಂಬುಲೆನ್ಸ್ ಹೋಗಿ ಹೆಲ್ಪ್ ಬೇಕು ಆಯ್ತಾ. ಇದನ್ನು ನೀವು ಯಾರು ಹೇಳಬೇಕು, ಇನ್ನೊಬ್ಬ ವ್ಯಕ್ತಿಗೆ ಹೇಳಬೇಕು. ನೀವು ಪೇಷಂಟ್ ಜೊತೆ ಇರ್ತೀರಾ, ಇನ್ನೊಬ್ಬ ವ್ಯಕ್ತಿಗೆ ಬೇಗ ಹೋಗಿ 108 ಕಾಲ್ ಮಾಡಿ ಹೆಲ್ಪಿಗೆ ಹೇಳಿ ಅಂತ ಹೇಳಬೇಕು ಆಯ್ತಾ. ಸೊ ಇದು ದೆನ್ ನೆಕ್ಸ್ಟ್ ಏನು ಮಾಡಬೇಕು, ಇದು ಓಪನ್ ಏರ್ವೇ ನಾನು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಟೆಕ್ನಿಕಲಿ ನಿಮಗೆ ನಾನು ಇವಾಗ ವೈ ಆಮ್ ನಾಟ್ ಟೆಲಿಂಗ್ ಯು ನೌ ಇಸ್, ನಿಮಗೆ ಹೇಳಿದ್ರೆ ನಿಮಗೆ ಸೆನ್ಸ್ ಆಫ್ ಚೆಸ್ಟ್ ಕಾಂಪ್ರೆಷನ್ಸ್ ಹೋಗುತ್ತೆ. ಬಿಕಾಸ್ ಇದು ಸ್ವಲ್ಪ ಎಕ್ಸ್ಟ್ರಾ ಇದು ಬೇಕು, ಏನದು ಸ್ಕಿಲ್ಸ್ ಬೇಕು ಆಯ್ತಾ. ಸೊ ನೆಕ್ಸ್ಟ್ ಬೇಸಿಕಲಿ ಒಂದು ರೀತಿ ಏನು ಮಾಡ್ಬೋದು, ನೀವು ತಲೆನ ಸ್ವಲ್ಪ ಬೆಂಡ್ ಮಾಡಿ ಭಾರವಾಗಿ ಏನಾದ್ರು ಇದೆಯಾ ಅಂತ ಕ್ಲೀನ್ ಮಾಡಬೇಕು. ಪೆಟ್ರೋಲ್ ನೀರೇ ಬಟ್ಟೆ ತಗೊಂಡು ಒಳಗೆ ನಾಲಿಗೆ ಮೇಲೆ ಏನಾದ್ರು ಇದೆಯಾ ಅಂತ ನೋಡಿ ಕ್ಲೀನ್ ಮಾಡಬೇಕು. ಯಾಕೆ ಅಂದರೆ ಅಡ್ಡ ಇದ್ರೂ ಒಂದ್ಸತಿ ಚೋಕಿಂಗ್ ಅಂತೀವಿ ನಾವು. ಚೋಕಿಂಗ್ ಅಂದರೆ ಒಂದು ಸ್ಪೆಷಲಿ ಎಲ್ಲ ಆಗುತ್ತೆ ಇಲ್ಲಿ ರೆಸ್ಟೋರೆಂಟ್ಸ್ ಒಳಗೆ, ಬಾರ್ಸ್ ಒಳಗೆ ಏನಾಗುತ್ತೆ, ಸ್ಪೆಷಲಿ ನಾನ್ ವೆಜ್ ಎಲ್ಲ ತಿನ್ನಬೇಕಾದ್ರೆ ಸಡನ್ ಆಗಿ ಹೋಗಿ ಸಿಕ್ಕಾಕೊಂಡು ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಅಂಥ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಸ್ವಲ್ಪ ತಲೆಯನ್ನು ಬೆಂಡ್ ಮಾಡಿ ಆಯ್ತಾ, ಈಗ ಬೆಂಡ್ ಮಾಡಿ ಒಳಗೆ ಇದು ಈಗ ಓಪನ್ ಮಾಡಿ ಬಾಯಿಂದ ತೆಗೆದು ಏನಾಗುತ್ತೆ ಒಳಗೆ ತೆಗೆದು ಆಯ್ತಾ. ಸೊ ಅದು ಚೋಕಿಂಗ್ ಆಗುತ್ತೆ ಆಯ್ತಾ. ಸೊ ನೆಕ್ಸ್ಟ್ ಸೊ ನಾವು ವಿಲ್ ಕಮ್ ಬ್ಯಾಕ್ ಟು ದಿ ಮೇನ್ ಟಾಪಿಕ್ ಟುಡೇ. ನಾನು ನಿಮಗೆ ಹೇಳಿದೆ ಚೆಸ್ಟ್ ಕಾಂಪ್ರೆಷನ್ ಇಂಪಾರ್ಟೆನ್ಸ್ ಇಸ್ ಟು ರಿವೈವ್ ದಿ ಹಾರ್ಟ್ ಫಂಕ್ಷನ್, ಅಂದರೆ ಆ ಪಂಚಿಂಗ್ ಆ್ಯಕ್ಷನ್ನ ಇಂಪ್ರೂವ್ ಮಾಡೋಕ್ಕೆ, ಸೊ ದಟ್ ನೀವು ರೀಚಸ್ ದಿ ಆರ್ಗನ್ಸ್. ಸೊ ಹೇಗೆ ಮಾಡಬೇಕು ಇದು, ನೀವು ಸೀನ್ ಸೇಫ್ಟಿ ನೋಡಿದ್ದೀರಾ, ಹೆಲ್ಪಿಗೆ ಕೇಳಿದ್ದೀರಾ, ಹೆಲ್ಪಿಗೆ ಹೋಗಿದ್ದಾರೆ ಹೋದರೆ, ಸೊ ಬರ್ತೀರಾ, ಅವಾಗ ಏನು ಮಾಡಬೇಕು, ಫಸ್ಟ್ ಇದು ಬಟ್ಟೆ ಏನಿರುತ್ತೆ ಅದನ್ನು ಓಪನ್ ಮಾಡಬೇಕು. ನೀವು ಚೆಸ್ಟ್ ನೋಡಬೇಕು ಆಯ್ತಾ, ಯಾಕಂದರೆ ಯು ಹ್ಯಾವ್ ಟು ನೋ ಎಲ್ಲಿ ಕಾಂಪ್ರೆಸ್ ಮಾಡಬೇಕು ಅಂತ, ಮತ್ತೆ ಹೊಟ್ಟೆ ಹತ್ರ ಇಲ್ಲ ಕತ್ತ ಹತ್ರ ಎಲ್ಲೂ ಅಂತ ಇಲ್ಲ, ಕರೆಕ್ಟ್ ಲೊಕೇಶನ್. ಸೊ ಅದಕ್ಕೆ ಏನು ಮಾಡಬೇಕು, ಡ್ರೆಸ್ ಓಪನ್ ಮಾಡಿ
ಆಯ್ತಾ. ನಾವು ಲೊಕೇಶನ್ ಏನಂದ್ರೆ ಬಿಟ್ವೀನ್ ದಿ 2 ನಿಪಲ್ಸ್ ಸೆಂಟರ್ ಆಫ್ ದಿ ಚೆಸ್ಟ್ ಅಂತೀವಿ ಆಯ್ತಾ. ಸೊ ಬಿಟ್ವೀನ್ ದಿ 2 ನಿಪಲ್ಸ್ ಸೆಂಟರ್ ಆಫ್ ದಿ ಚೆಸ್ಟ್. ಸೊ ಬಿಟ್ವೀನ್ ದಿ 2 ನಿಪಲ್ಸ್ ಸೆಂಟರ್ ಆಫ್ ದಿ ಚೆಸ್ಟ್ ಈ ಏರಿಯಾ ಆಯ್ತಾ. ಸೊ ಈ ಏರಿಯಾದಲ್ಲಿ ನಾವು ಚೆಸ್ಟ್ ಕಾಂಪ್ರೆಷನ್ ಮಾಡಬೇಕು. ಸೆಂಟರ್ ಎಕ್ಸಾಕ್ಟ್ಲಿ ಮತ್ತೆ ಏನೋ ಡಿಫಿಕಲ್ಟ್ ಇಲ್ಲ ಆಯ್ತಾ. ಬಿಟ್ವೀನ್ ದಿ 2 ನಿಪಲ್ಸ್ ಸೆಂಟರ್ ಆಫ್ ದಿ ಚೆಸ್ಟ್ ಎಕ್ಸಾಕ್ಟ್ಲಿ ಚೆಸ್ಟ್ ಮಾಡ್ತೀವಿ ಆಯ್ತಾ. ಸೊ ಇದು ಲೊಕೇಶನ್. ನೆಕ್ಸ್ಟ್ ಹೇಗೆ ಬರಬೇಕು ಅಂತ. ಸೊ ಇದು ಲೊಕೇಶನ್ ಆಯಿತು. ನೆಕ್ಸ್ಟ್ ಹೇಗೆ ಹೋಗ್ತದೆ. ಸೊ ಒಂದಕ್ಕಿಂತ ಮುಂಚೆ ನಾವು ನಮ್ಮ ಕೈ ನೇರ ಮಾಡ್ಕೋಬೇಕು ಎರಡು ಕೈ ಆಯ್ತಾ. ಸೊ ರೈಟ್ ಹ್ಯಾಂಡ್ ಫುಲ್ ನೇರ ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೊಂಡು ಎಕ್ಸ್ಟೆಂಡೆಡ್, ಇನ್ನೊಂದು ಅದ್ರ ಮೇಲೆ ಲೆಫ್ಟ್ ಹ್ಯಾಂಡ್ ಫುಲ್ ಎಕ್ಸ್ಟೆಂಡೆಡ್. ಎಕ್ಸ್ಟೆಂಡೆಡ್ ಅಂದರೆ ಕಂಪ್ಲೀಟ್ಲಿ ನೇರ ಸ್ಟ್ರೇಟ್, ಅದು ಬೆಂಡ್ ಇರಬಾರ್ದು, ಹೀಗಿರಬಾರ್ದು, ಎಲ್ಲೂ ಹಿಂಗಿರಬಾರ್ದು, ಇಲ್ಲ ಫುಲ್ ಸ್ಟ್ರೇಟ್. ಇದು ಸ್ಟ್ರೇಟ್ ಆಯ್ತಾ. ಇದ್ರ ಮೇಲೆ ಇನ್ನೊಂದು ಕೈ ಇಟ್ಕೊಂಡು ಈ ಭಾಗ ಹೀಲ್ ಆಫ್ ಯುವರ್ ಹ್ಯಾಂಡ್ ಈ ಭಾಗನ ಕರೆಕ್ಟ್ ಮಧ್ಯದ ಪಾರ್ಟಲ್ಲಿ ನಾವು ಇದು ಬಿಟ್ಟು ಸಿ ಪ್ರಾಬ್ಲಮ್ ಏನು ಗೊತ್ತಾ ನಿಮಗೆ. ಇನ್ನೊಂದು ನೀವು ಪೊಸಿಷನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾನು ಹೀಗೆ ಮಾಡಿದೆ ಅನ್ಕೊಳ್ಳಿ ಆಯ್ತಾ. ನಾನು ಹೀಗೆ ಮಾಡಿದೆ ನನಗೆ ಬರಲ್ಲ ಇವಾಗ ಫ್ಲೆಕ್ಸ್ ಮಾಡೋಕೆ, ಅಂದರೆ ಎಕ್ಸ್ಟೆಂಡ್ ಮಾಡೋಕೆ ಬರಲ್ಲ, ಕಂಪ್ಲೀಟ್ ಎಕ್ಸ್ಟೆಂಡ್ ಮಾಡೋಕೆ ಬರಲ್ಲ. ಸೊ ನಾನು ಏನು ಮಾಡ್ತೀನಿ, ನೀಲ್ ಡೌನ್ ಮಾಡ್ತೀನಿ. ದಟ್ ಇಸ್ ಬೆಟರ್ ಆಯ್ತಾ. ಪೇಷಂಟ್ ಏನಿದೆ ವೆರಿ ನೀಲ್ ಡೌನ್ ಆಯ್ತಾ. ಸೊ ಇಫ್ ಐ ನೀಲ್ ಡೌನ್ ನನಗೆ ಇವಾಗ ಈಸಿಲಿ ಅಕ್ಸೆಸಿಬಲ್ ನೋಡೋಕ್ಕೂ ಆಗುತ್ತೆ. ತೋರಿಸಿ ನಿಮಗೆ ಮತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಮಧ್ಯಭಾಗದಲ್ಲಿ ಎಕ್ಸ್ಟೆಂಡ್ ಯುವರ್ ಆರ್ಮ್ಸ್ ಕಂಪ್ಲೀಟ್ಲಿ ಆಯ್ತಾ. ಇಲ್ಲಿಟ್ಟು ಇವಾಗ ನೀವು 30 ಟೈಮ್ಸ್ ಎಣಿಸ್ಕೊಂಡು ಹೋಗ್ಬೇಕು ಸರಿನಾ. ನೋಡಿ 1 2 3 4 5 ಒತ್ತಬೇಕಾದ್ರೆ ನಿಮ್ಮ ಫೋರ್ಸ್ ಎಲ್ಲ ಶೋಲ್ಡ್ರಿಂದ ಬರಬೇಕು. ಇಲ್ಲಿಂದ ಎಲ್ಲ ಇಲ್ಲಿ ಇನ್ನೊಂದು ನನ್ನ ಶೋಲ್ಡರ್ ನೋಡಿ ಆಯ್ತಾ. ಸೊ ದಿಸ್ ಇಸ್ ದ ವೇ ಆಯ್ತಾ. ಶೋಲ್ಡ್ರಿಂದ ನಿಮ್ಗೆ ಬರಬೇಕು. ಎಷ್ಟು ಡೀಪ್ ಹೋಗಬೇಕು ನಾವು ಸಾಮಾನ್ಯವಾಗಿ ಏನಂತೀವಿ ಸೆಂಟಿಮೀಟರ್ ಲೆಕ್ಕದಲ್ಲಿ ಹೇಳಿದ್ರೆ 5 ರಿಂದ 6 ಸೆಂಟಿಮೀಟರ್. ಇಂಚ್ ಲೆಕ್ಕ ಹೇಳಿದ್ರೆ 2 ರಿಂದ 2.5 ಇಂಚು ಆಯ್ತಾ. ಅಷ್ಟು ಡೀಪ್ ಅಂದರೆ ನಮಗೆ ಗೊತ್ತಾಗಲ್ಲ ಇಂಚ್ ಎಷ್ಟು ಲೆಕ್ಕ ಇರೋದು. ಅದಕ್ಕೆ ಮನಕ್ಕಿದೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಡೀಪಿಗೆ ಆ ಸೌಂಡ್ ಬರ್ತದೆ. ಸೌಂಡ್ ಅಂತ ನಮಗೆ ದಟ್ ಈಸ್ ಅಷ್ಟು ಡೀಪ್ ಹೋಗಬೇಕು ಆಯ್ತಾ. 5 ರಿಂದ 6 ಸೆಂಟಿಮೀಟರ್ ಇಷ್ಟು ಅರೌಂಡ್ ಇಷ್ಟೇ. ಅಷ್ಟು ನೀವು ಎಷ್ಟು ಸತಿ ಮಾಡಬೇಕಿದ್ದು 100 ರಿಂದ 120 ಸತಿ 1 ಮಿನಿಟಿಗೆ ಆಯ್ತಾ. ಅದು ನಮಗೆ ಕೌಂಟ್ ಅದು ಗೊತ್ತಾಗಲ್ಲ ನನಗೆ 100 ರಿಂದ ನಮಗೆ ನಾಟ್ ಕೌಂಟ್ ನನಗೆ ಗೊತ್ತಾಗಲ್ಲ ಹೇಗೆ ಮಾಡಬೇಕು. ಸೊ ಏನು ಮಾಡೋದು ಸಿಂಪಲ್ ಥಿಂಗ್ ಇಸ್ 1 2 3 ಅಂತ 30 ವರೆಗೂ ಕೌಂಟ್ ಮಾಡಬೇಕು ಆಯ್ತಾ. ಸೊ 7 ಆಮೇಲೆ ಜೊತೆ ಮಾಡೋದು ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಆಯ್ತಾ. 30 ನಾವು 30 ಯಾಕೆ ಇಟ್ಟಿದ್ದೀವಿ ವೈ ವಿ ಹ್ಯಾವ್ ಕೆಪ್ಟ್ 30 ಇಸ್ ಎವ್ರಿ 30 ಅಂದರೆ ಒಂದು 2 ರೆಸ್ಕ್ಯೂ ಬ್ರೇಕ್ಸ್ ಅಂತ ಆಯ್ತಾ. ರೆಸ್ಕ್ಯೂ ಬ್ರೇಕ್ಸ್ ಯೂಶುವಲಿ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಹತ್ರ ಇದು ಇರಲ್ಲ, ಈ ಗ್ಯಾಜೆಟ್ಸ್ ಇರಲ್ಲ. ಇದು ಏನಿದೆ ನಾವು ಹಾಸ್ಪಿಟಲ್ ಕೊಡ್ತೀವಿ, ಮಾಸ್ಕ್ ಇರುತ್ತೆ, ಅಮೌಂಟ್ ಆಗಿರುತ್ತೆ, ಆಚೆ ನಮ್ಮ ಹತ್ರ ಇರಲ್ಲ. ಸೊ ರೆಸ್ಕ್ಯೂ ಬ್ರೇಕ್ಸ್ ಆಚೆ ಇದ್ದಾಗ ಏನು ಮಾಡ್ಬೋದು, ಒಂದು ಮೌತ್ ಟು ಮೌತ್ ಬ್ರೀದಿಂಗ್ ಅಂತಿದೆ ಆಯ್ತಾ. ಮೌತ್ ಟು ಮೌತ್ ಬ್ರೀದಿಂಗ್, ಮೌತ್ ಟು ನೋಸ್ ಬ್ರೀದಿಂಗ್ ಅಂತ. ಇಲ್ಲ ಮಾಸ್ಕ್ ಇದೆ ಕೆಲವೊಂದು ಪ್ಲೇಸಲ್ಲಿ ಲೈಕ್ ಏರ್ಪೋರ್ಟ್ಸ್ ಮಾಸ್ಕ್ ಇರ್ತವೆ ಅಲ್ಲಿ ಮಾಸ್ಕ್ ಇಟ್ಟಿರ್ತಾರೆ. AED ಅಂತ ಒಂದು ಮೆಷಿನ್ ಇರುತ್ತೆ, ಈ ಥರ ಒಂದು ಮೆಷಿನ್ ಇರುತ್ತೆ ಏರ್ಪೋರ್ಟ್ಸಲ್ಲಿ, ಗ್ಲಾಸ್ ಒಳಗೆ ಇರುತ್ತೆ, ಅದ್ರ ಜೊತೆ ಒಂದು ಮಾಸ್ಕು ಇರುತ್ತೆ. ಸೊ ಮೌತ್ ಟು ಮಾಸ್ಕ್ ಮಾಡ್ಬೋದು, ಬಟ್ ಸಾಮಾನ್ಯವಾಗಿ ಆಚೆ ಸಿಗಲ್ಲ. ಸೊ ಮೌತ್ ಟು ಮೌತ್ ಬ್ರೀದಿಂಗ್ ಮೌತ್ ಟು ನೋಸ್ ಬ್ರೀದಿಂಗ್ ಅಂತ ನಿಮಗೆ ಲಾಸ್ಟ್ ಅಂತ ಹೇಳ್ಕೊಡ್ತೀವಿ. ಅದು ಬಂದಿಲ್ಲಂದ್ರೂ ತೊಂದರೆ ಇಲ್ಲ. ಪ್ರೆಸೆಂಟ್ಲಿ ಸಮಥಿಂಗ್ ಕಾಲ್ಡ್ ಆಸ್ COLS COLS ಅಂತ ಕಾಂಪ್ರೆಷನ್ ಓನ್ಲಿ ಲೈಫ್ ಸಪೋರ್ಟ್. ಅಂದರೆ ಜಸ್ಟ್ ಚೆಸ್ಟ್ ಕಾಂಪ್ರೆಷನ್ ಕೊಡ್ತಾ ಇದ್ರು ಇಟ್ ಇಸ್ ಪಾಸಿಬಿಲಿಟಿ ಆಫ್ ಸರ್ವೈವಿಂಗ್ ಲೈಫ್ ಆಯ್ತಾ. ಸೊ ಮೇನ್ ಥಿಂಗ್ ಏನಿದೆ, ಎಕ್ಸ್ಟೆಂಡ್ ಯುವರ್ ಆರ್ಮ್ಸ್, ಚೆಸ್ಟ್ ನೋಡ್ಕೊಂಡಿದ್ದೀರಾ, ಮಧ್ಯಭಾಗದಲ್ಲಿ ಕಂಪ್ಲೀಟ್ಲಿ ಸ್ಟ್ರೇಟ್ ಮಾಡಿಕೊಂಡು ನೇರ ಮಾಡಿಕೊಂಡು ಎರಡು ಕೈ ಪ್ರೆಷರ್ ಇಲ್ಲಿ ಇಟ್ಟು ಶೋಲ್ಡರಿಂದ ಪ್ರೆಷರ್ ಬಂದಂಗೆ 1 2 3 ಅಂತ 30 ವರೆಗೂ ಮಾಡಬೇಕು ಆಯ್ತಾ. 30 ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ 30 ಮತ್ತೆ 30 ಪುನಃ 30 ಮಾಡಿ ಆಯ್ತಾ. 30 ಕಂಪ್ರೆಷನ್ಸ್ ಕೀಪ್ ಆನ್ ಡೂಯಿಂಗ್. ಇನ್ನೊಬ್ರು ಇದ್ರು ಅವರಿಗೆ ಬ್ರೀದಿಂಗ್ ಕೊಡೋದು ಬರ್ತಿದೆ ಪ್ರಕ್ರಿಯೆ ಅಂದರೆ ಒಳ್ಳೆಯದು, ಬ್ರೀದಿಂಗ್ ಕೊಡ್ಬೋದು. 30 ಆದಮೇಲೆ 2 ಬ್ರೀತ್ಸ್ 2 ಬ್ರೆತ್ಸ್ ಆಯ್ತಾ. 1 2 ಬ್ರೆತ್ಸ್ ಸರಿನಾ. ಸೊ ಇದು ಯಾವಾಗ ಮಾಡಬೇಕು ನಾವು, ಹೆಲ್ಪ್ ಬರೋವರೆಗೂ. ಹೆಲ್ಪ್ ಅಂದ್ರೇನು, ಆಂಬುಲೆನ್ಸ್ ಆಯ್ತಾ. ಆಂಬುಲೆನ್ಸ್ ಬರೋವರೆಗೂ 1 ಅಥವಾ ಚೇತರಿಸೋವರೆಗೂ. ಪೇಷಂಟ್ ಸಡನ್ಲಿ ಈ ಪ್ರಕ್ರಿಯೆಯಿಂದ ನಿಮಗೆ ಏನಿಸ್ಬೋದು, ಈಗ ಮಾಡಿದ್ರೆ ಲೈಫ್ ಉಳಿಬೋದಾ? ಎಸ್ ಉಳಿಬೋದು. ಮೆನಿ ಎಕ್ಸಾಂಪಲ್ಸ್ ರೀಸೆಂಟ್ಲಿ ಭಾಳ ಎಕ್ಸಾಂಪಲ್ಸ್ ಇದೆ. ಕೇರಳದಲ್ಲಿ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಪೇಷಂಟಿಗೆ ಹೃದಯಾಘಾತ ಆಗುತ್ತೆ, ಒಂದು ನರ್ಸ್ ಸ್ಟಾಫ್ ನರ್ಸ್ ಹೋದ್ರೆ ನಿಮ್ಮ ಬಸ್ ಶಿ ವಿಲ್ ಸೇವ್ ಎ ಲೈಫ್. ಅವರು ಈ CPR ಪ್ರಕ್ರಿಯೆ ಮಾಡಿ ಬಸ್ಸಲ್ಲಿ ಉಳಿಸ್ತಾರೆ ಕಾರಣ ಆಯ್ತಾ. ಏರ್ಪೋರ್ಟಲ್ಲಿ ಆಗಿದೆ, ಏರ್ಪೋರ್ಟಲ್ಲಿ ಒಂದು ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಇದ್ರು ಆಗಿದೆ. ಐಕಿಯಾ ಶೋರೂಮ್ ಮಾಲಲ್ಲಿ ಆಗಿದೆ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯಾಲಜಿಸ್ಟ್ ಅಲ್ಲೇ ಇದ್ದಾರೆ ಅಂದರೆ ಬಂದು CPR ಮಾಡಿದ್ದಾರೆ. ರೀಸೆಂಟ್ಲಿ ಒಂದು ಮಗು ಹೋಗ್ತಿದೆ 11 ಇಯರ್ಸ್ ಸೈಡ್ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಸಡನ್ ಆಗಿ. ಏನು ರೀಸನ್ ಗೊತ್ತಿಲ್ಲ, ಅದರಿಂದ
ಆಗಿದೆ, ಬಟ್ ಅಲ್ಲೇ ರೋಡ್ ಸೈಡೇ ಮಾಡಿ ಉಳಿಸಿದ್ದಾರೆ ಪ್ರಾಣ. ಸೊ ಪ್ರಾಣ ಉಳಿಸಬಹುದು, ಚಾನ್ಸಸ್ ಆರ್ ದೇರ್. ಆಯ್ತಾ, ನೀವು ಯು ಶುಡ್ ನಾಟ್ ಗಿವ್ ಅಪ್. ಸೊ ಎಷ್ಟೊತ್ತು ವರ್ಕ್ ಮಾಡ್ಬೋದು ನಾವು? ಒಂದು ಪ್ರಜ್ಞೆ ಬರೋವರೆಗೂ, ಇನ್ನೊಂದು ಹೆಲ್ಪ್ ಸಿಗೋವರೆಗೂ. ಆಯ್ತಾ, ಇನ್ನೊಂದು ನೀವು ಎಲ್ಲೋ ಹೈವೇದಲ್ಲಿ ಇದ್ದೀರಾ, ಭಾಳ ಟೈಮ್ ಆಯಿತು, ನಿಮಗೆ ಸುಸ್ತಾಯಿತು ಏನು ಮಾಡೋಕ್ಕಾಗಲ್ಲ, ಸ್ಟಾಪ್. ಆಯಿತಾ, ಸೊ ಇದು ಇನ್ನೊಂದು ನಿಮಗೆ ಗೊತ್ತಿದೆ, ಕೆಲವೊಂದು ಪ್ರಕ್ರಿಯೆಯಲ್ಲಿ ಭಾಳ ಏಜ್ ಆಗಿದೆ, 80 ಇಯರ್ಸ್ 90 ಇಯರ್ಸ್ ಆಗಿದೆ, ನಿಮಗೆ ಗೊತ್ತಿದೆ ಬದುಕೋದು ಭಾಳ ಕಷ್ಟ ಇದೆ, ಅರ್ಧ ಗಂಟೆ ಆಯಿತು ಇಲ್ಲ ಏನು ಬದುಕೋ ಸಾಧ್ಯತೆ ಇಲ್ಲ, ಸೊ ಅವಾಗ ಗಿವ್ ಅಪ್ ಮಾಡಿ. ಬಟ್ ಯು ಹ್ಯಾವ್ ಟು ಕೀಪ್ ಆನ್ ಟ್ರೈ. ಆಯಿತಾ, ಸೊ ದಿಸ್ ಈಸ್ ದಿ ಮೆಥಡ್ ಆಫ್ ಚೆಸ್ಟ್ ಆಪರೇಷನ್ಸ್. ಸೊ ಇಲ್ಲಿ ಇರುತ್ತೆ ಮ್ಯಾನಿಕ್ವಿನ್, ನೀವೆಲ್ಲರೂ ಒಂದು ಟೀಮ್ ಆಗಿ ಒಂದು 10 ಜನ ಇದ್ದು ಎಲ್ಲರೂ ಇದು ಟ್ರೈ ಮಾಡಿ. ನಾನು ನೋಡ್ತೀನಿ, ನಮ್ಮ ಡಾಕ್ಟರ್ ಸೌರಭ್ ಇದ್ದಾರೆ, ಅವ್ರು ನೋಡ್ತಾರೆ. ಒಂದು 5 to 10 minutes ಟ್ರೈ ಮಾಡಿ, ನಿಮಗೆ ಐಡಿಯಾ ಸಿಗುತ್ತೆ. ಸೆಕೆಂಡ್, ನಿಮಗೆ ಇದು ಬಾಯಿ ಓಪನ್ ಮಾಡಿ ಹೇಳ್ಕೊಟ್ಟಿರ್ತೀನಿ ನಾನು. ಆಯಿತಾ, ಹೇಗೆ ಏನಾದರೂ ಮೌತ್ ಟು ಮೌತ್ ಬ್ರೀದಿಂಗ್ ಬೇಕು ಅಂದರೆ, ಎಸ್ಪೆಷಲಿ ಮನೆಯಲ್ಲಿ ರಿಲೇಟಿವ್ಸ್ ಏನೋ ಯಾರು ಬೇಕು ಅಂದರೆ. ಸೊ ಈ ಮೆಥಡಲ್ಲಿ ಏನಂದರೆ ಬೇಸಿಕಲಿ ಏನಾಗಿರುತ್ತೆ ಕಾರ್ಡಿಯಾಕ್ ಅರೆಸ್ಟ್ ಆದಮೇಲೆ ಅಂದರೆ, ನಾಲ್ಗೆ ಇರುತ್ತಲ್ಲ, ನಾಲ್ಗೆ ಹೋಗಿ ಹಿಂದೆ ಬೀಳುತ್ತೆ. ಎಸ್, ಮಲ್ಕೊಂಡಾಗ ನಾಲ್ಗೆ ಹೋಗಿ ಹಿಂದೆ ಬೀಳುತ್ತೆ. ನಮ್ಮದು ಶ್ವಾಸಕೋಶದ ಓಪನಿಂಗ್ ಇರುತ್ತಲ್ಲ ಇನ್ಲೆ, ಸೊ ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ನಾವು ಬೇಸಿಕಲಿ ನಾವೇನು ಮಾಡಬೇಕು, ತಲೆನ ಹೆಡ್ನ ಹಿಂದೆ ಟಿಲ್ಟ್ ಮಾಡೋದ್ರಿಂದ ಆ ನಾಲ್ಗೆ ಆಚೆ ಬರುತ್ತೆ. ಸೊ ಓಪನ್ ಆಗುತ್ತೆ, ಇನ್ಲೆಟ್ ಕ್ಲೋಸ್ ಆಗಿದೆ, ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವೇನು ಮಾಡಬೇಕು, ಗಾಳಿನ ಕೊಡಬೇಕು. ಸೊ ಹೇಗೆ ಕೊಡ್ಬೋದು? ಒಂದು ಫಸ್ಟ್ ಹೆಡ್ ಟಿಲ್ಟ್ ಚಿನ್ ಲಿಫ್ಟ್ ಅಂತೀವಿ ನಾವು. ಅಂದರೆ ನೋಡಿ, ತಲೆನ ಈ ರೀತಿ ಹಿಂದೆ ಮಾಡಿ, ಈ ರೀತಿ ಪೂರ್ತಿ ಹಿಂದೆ ಮಾಡಿ, ಇದೇನಿದೆ ಚಿನ್ ಲಿಫ್ಟ್ ಏನಂತ ಇದಕ್ಕೆ, ಗದ್ದನ. ಗದ್ದ. ಸೊ ಗದ್ದನ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಟಂಗು ಆಚೆ ಬರುತ್ತೆ. ಸೊ ಓಪನ್, ಇನ್ಲೆಟ್ ಓಪನ್ ಆಗಿದೆ. ದೆನ್ ಸ್ವಲ್ಪ ಮೂಗು ಬಂದ್ ಮಾಡಿ, ಪೇಷಂಟ್ ಮೂಗು ಬಂದ್ ಮಾಡಿ, ಒಂದು ಕರ್ಚಿಫ್ ಇಟ್ಕೊಂಡು ಮಧ್ಯದಲ್ಲಿ ನೀವು ಉಸಿರು ತೊಗೊಂಡು ಇಲ್ಲಿ ಬ್ಲೋ ಮಾಡಿ, ಅಟ್ಯಾಚ್ ಮಾಡಿ ಬ್ಲೋ ಮಾಡಿ 1 2 ಸೆಕೆಂಡ್. ಆಯ್ತಾ, 2 ಸೆಕೆಂಡ್. ಸೊ 2 ಬ್ರೆತ್ಸ್ ಬಂದ್ ಮಾಡಿ. ಇಲ್ಲ ಮೌತ್ ಟು ನೋಸ್ ಅಂತೀವಿ, ಆಗ ಬಾಯಿಗೆ ಏನಾದರೂ ಗಾಯ ಆಗಿದೆ ಏನಂದರೆ ಅವಾಗ ಇದೇ ಸೇಮ್ ಹೆಡ್ ಟಿಲ್ಟ್ ಮಾಡಿ, ಗದ್ದ ಎತ್ತಿ, ಬಾಯಿ ಕ್ಲೋಸ್ ಮಾಡಿ, ಮೂಗನ್ನ ಕಚ್ಚಿಟ್ಟು ಮೂಗಿನ ಬ್ಲೋ ಮಾಡೋದು. ಮೌತ್ ಟು ನೋಸ್. ಆಯ್ತಾ, ಎಸ್ಪೆಷಲಿ ಮಕ್ಕಳಿಗೆಲ್ಲ ಮಾಡ್ತೀವಿ, ಪಿರಿಯಾಡಿಕ್ ಟೆಸ್ಟ್ ಚಿಕ್ಕ ಮಕ್ಕಳಿಗೆ ಮಾಡ್ತೀವಿ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಆಕ್ಸಿಜನ್ ಇಂಪಾರ್ಟೆಂಟ್, ಅವರಿಗೆ ನಾರ್ಮಲ್ ಅಟ್ಮಾಸ್ಫಿಯರ್ಗಿಂತ ಸ್ವಲ್ಪ ಬೇಕು, ಎಷ್ಟಾದರೂ ಟ್ರೈ ಮಾಡ್ತೀವಿ ಆಕ್ಸಿಜನ್ ಕೊಡೋಕ್ಕೆ. ಸರಿನಾ? ಸೊ ಈ ಪ್ರಕ್ರಿಯೆ ಚೆಸ್ಟ್ ಆಪರೇಷನ್ ಆಯಿತು, ಬ್ರೀದಿಂಗ್ ಆಯಿತು. ಸರಿನಾ? ಸೊ ಇದೆಲ್ಲ ನೀವೆಲ್ಲ ಟ್ರೈ ಮಾಡಿ ಎಲ್ಲ ಇದರಲ್ಲಿ. ಇದಕ್ಕಿಂತ ಮುಂಚೆ ನಾವು ಮೆಡಿಕೋಸಿಗೆ ಅಂದರೆ ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿ ಗೊತ್ತವರಿಗೆ ನಾವೇನು ಹೇಳ್ತೀವಿ, ನೀವು ಅಲರ್ಟ್ಸ್ ನೋಡಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಚೆಕ್ ರೆಸ್ಪಾನ್ಸ್ ಅಂತ, ಅದನ್ನು ನಾಳೆ ಚೆಕ್ ಮಾಡಿ. ಸೊ ಒಬ್ಬರು 30 ಸತಿ ಚೆಸ್ಟ್ ಬೇಕು, ಆದ ತಕ್ಷಣ 2 ಸತಿ ರೆಸ್ಕ್ಯೂ ಬ್ರೇಕ್ ಕೊಡಬೇಕು. ಅಟ್ಲೀಸ್ಟ್ ಗೊತ್ತಿದೆ, ಇಲ್ಲ ರೆಸ್ಕ್ಯೂ ಬ್ರೇಕ್ ಕೊಡೋಕೆ ಗೊತ್ತಾಗಿಲ್ಲ, ಅಟ್ಲೀಸ್ಟ್ ಚೆಸ್ಟ್ ಆಪರೇಷನ್ ಮಾಡ್ತಾ ಇದ್ವಿ. ಹೆಲ್ಪ್ ರೈಸಸ್. ಆಯಿತಾ, ಸೊ ಇದೊಂದು AED ಅಂತ ಹೇಳಿದ್ವಿ. ಇದೇನಂದರೆ BLS ಎಲ್ಲ ಇನ್ಕ್ಲೂಡ್ ಆಗಿದೆ ಸದ್ಯಕ್ಕೆ, ಯಾಕಂದರೆ ಪಬ್ಲಿಕ್ ಪ್ಲೇಸೆಲ್ಲ ಇಟ್ಟಿದ್ದಾರೆ. ಫಾರಿನ್ ಕಂಟ್ರೀಸಲ್ಲಿ ಎಲ್ಲ ಕಡೆ ಇರುತ್ತೆ, ಒಂದು ಸರ್ಕಲಲ್ಲೂ ಇರುತ್ತೆ AED ಅಂತ. AED ಅಂದರೆ ಏನು? ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ. ವೆರಿ ಆಟೋಮೆಟಿಕ್ ಅಂದ್ರೆ ಏನು? ಮ್ಯಾನ್ಯಲ್ ಕಾರ್ ಆಟೋಮೆಟಿಕ್ ಅಂದ್ರೆ ಏನು? ಸ್ವತಃ ನಿಯರ್ ಹಾಕಬೇಕಾಗಿ ಮ್ಯಾನ್ಯಲ್ ಸ್ವತಃ. ಸೊ ಇದು ಆಟೋಮೆಟಿಕ್, ಇದು ಸ್ವತಃವಾಗಿ ರೀಡ್ ಆಗುತ್ತೆ. ಆಯ್ತಾ, ಸೊ ಇದೊಂದು ಐಡಿಯಾ ಇರಲಿಂಗ್ ಬೇಕು, ಹೇಗೆ ಬಟ್ ಆಲ್ ಯು ಆರ್ ಏಬಲ್ ಟು ಯೂಸ್ ದಿಸ್. ಆಯ್ತಾ, ಸೊ ಇದನ್ನ ಈ ಥರ ಮೆಷಿನ್ ಇರುತ್ತೆ, ಇದು ಡೆಮಾನ್ಸ್ಟ್ರೇಷನ್ ಮೆಷಿನ್ ಅಷ್ಟೇ. ಒಂದು ಗ್ರೀನ್ ಬಟನ್ ಇದೆ ನೋಡಿ, ಆನ್ ಮಾಡಿ. ಇದು ಹೇಳುತ್ತೆ ನೋಡಿ, ಅಟ್ಯಾಚ್ ದಿ ಪ್ಯಾಡಲ್ಸ್ ದಿ ಪೇಷಂಟ್ಸ್ ಬೇರ್ ಚೆಸ್ಟ್ ಅಂತ ಹೇಳ್ತೀವಿ. ಅದೇ ಇದು ಹೇಳುತ್ತೆ, ವಾಯ್ಸ್ ಕಮಾಂಡ್ ಇರುತ್ತೆ. ಸೊ ಇಲ್ಲಿ ಚಿತ್ರನೂ ಇದೆ ನಿಮಗೆ, ಎಲ್ಲೆಲ್ಲಿ ಹಾಕಬೇಕು ಅಂತ. ಒಂದು ಇಲ್ಲಿ, ಇನ್ನೊಂದು ಈ ಕಡೆ ತೋರಿಸಿದೆ ಎಲ್ಲ ಹಾಕಬೇಕು ಅಂತ. ಅದಾದ್ಮೇಲೆ ಚೆಕ್ ಮಾಡುತ್ತೀವಿ ನಾವು, ಶಾಕ್ ಕೊಡ್ಬೋದಾ ಇಲ್ಲ ಮೆಷಿನ್ ಚೆಕ್ ಮಾಡಿ. ಸೊ ಶಾಕ್ ಆಮೇಲೆ ಕೊಡ್ಬೋದಂದ್ರೆ ಶಾಕ್ ಅಡ್ವೈಸ್ ಅಂತ ಹೇಳಿ, ಶಾಕ್ ಅಡ್ವೈಸ್ ಅಂತ ಹೇಳಿ. ಅವಾಗ ಏನ್ ಮಾಡಬೇಕು, ನೀವು ಬಿಕಾಸ್ ಶಾಕ್ ಅದು ಎಲೆಕ್ಟ್ರಿಕ್ ಶಾಕ್. ಸೊ ಪೇಷಂಟ್ ಬಿಟ್ಟು ಸ್ವಲ್ಪ ದೂರ ನಿಂತ್ಕೋಬೇಕು, ಶಾಕ್ ಕೊಡುತ್ತದೆ. ಶಾಕ್ ಕೊಟ್ಟಿದ ತಕ್ಷಣನೇ ಮತ್ತೆ ನೀವು ಪುನಃ ಚೆಸ್ಟ್ ಆಪರೇಷನ್ ಇದೇನಿಲ್ಲ, ಒಂದೇ ಬಟನ್ ಅದು ಆಟೋಮೆಟಿಕ್ ಆಗಿ ಸ್ವಲ್ಪ ಹೈ ಫಸ್ಟ್ ಬೇಸಿಕಲಿ ಚೆಸ್ಟ್ ಆಪರೇಷನ್ ಇಸ್ ಬಹಳ ಇಂಪಾರ್ಟೆಂಟ್, ಲೈಫ್ ಸೇವ್ ಆಗುತ್ತೆ. ನೀವು ಚೆನ್ನಾಗಿ ಕಲೀರಿ, ಯಾವಾಗಲೂ ಉಪಯೋಗ ಇರ್ತಾರೋ ಯೂಸ್ ಮಾಡಿ. ಸೊ ಇವನ್ ಇಫ್ ಯು ಸೇವ್ 1 ಲೈಫ್ ಇಟ್ಸ್ ವರ್ತ್ ಮಿಲಿಯನ್ಸ್. ಆಯಿತಾ, ಸರಿ. ಸೊ ಯಾರಾದರೂ ಒಬ್ಬರಿಬ್ರು ಬರ್ರಿ, ಟ್ರೈ ಮಾಡಿ, ಆಮೇಲೆ ಹೋಗಿ ಟ್ರೈ ಮಾಡಿ. ಒನ್ ಫ್ರಮ್ ಮೆನ್ಸ್ ಡೇ, ಒನ್ ಫ್ರಮ್ ವುಮೆನ್ಸ್ ಡೇ, ಬಂದು ಟ್ರೈ ಮಾಡಿ. ಫಸ್ಟ್ ನೀವು ಲೊಕೇಶನ್ ನೋಡ್ಬೇಕು, ಸೆಂಟರ್ ಆಫ್ ದಿ ಚೆಸ್ಟ್. ನನಗೆ ಸೆಂಟರ್ ಆಫ್ ದಿ ಚೆಸ್ಟ್, ದಿಸ್ ಪಾರ್ಟ್.
Okay, then extend your arms. Totally extend. So if you are not able to do, you can extend ಮಾಡಬಹುದು. Kneel down ಮಾಡಿ. Extend, complete extend ನೋಡಿ, extend ಅಂದ್ರೆ see, very good. ಸೀದಾ ಬನ್ನಿ, ಸೀದಾ ನಿಂತ್ಕೊಳ್ಳಿ, ಕ್ರಾಸ್ ನಿಂತ್ಕೊಳ್ಳಿ, yes. ಪೇಷಂಟ್ ಎದೆ ಮೇಲೆ ಇರಬೇಕು ಕೊಡ್ಲಿ. ಮಾಡಿ. ಇದು ಬೆಂಡ್ ಆಗಬಾರ್ದು ಕೈ. ಫಾಸ್ಟ್ ಕೌಂಟ್ ಮಾಡಿ, ಡೀಪ್ ಹೋಗಿ ಇನ್ನೂ ಸ್ವಲ್ಪ ಸೌಂಡ್ ಬರಬೇಕು. ಇನ್ನು ಡೀಪ್ ಕೌಂಟ್ ಮಾಡಿ, 1 2 ಅಂತ ಸ್ಲೌಲಿ. 4 5 ಇನ್ನೂ ಸ್ವಲ್ಪ ಡೀಪ್, ಇನ್ನೂ ಡೀಪ್, 9 10. ನೋಡಿ ಇದು ಬೆಂಡ್ ಆಗ್ತಿದೆ ಕೈ. ಇದು ನಿಮಗೆ ಹೀಗೆ ನಿಂತ್ಕೊಂಡು ಮಾಡಿದ್ರೆ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ನೀಲ್ ಡೌನ್. ನೀವು ಇಲ್ಲಿ ಮಾಡುವುದಿಲ್ಲ, ಬೆಡ್ ಮೇಲೆ ಇದೆ, ಸಪೋಸ್ ಮನೆಯಲ್ಲಿ ಇದೆ ಪೇಷಂಟ್, ಬೆಡ್ ಮೇಲೆ ಇದೆ, ಪೇಷಂಟ್ ಸರಿಸಿ ಬೆಡ್ ಮೇಲೆ ನಿಂತ್ಕೊಂಡು ಮಾಡಿ, ಹಂಗೆ ಆಯಿತಾ? ಓಕೆ, ನೀವು ಮತ್ತೆ ಅಲ್ಲಿ ಮಾಡೋಣ. ಏಕೆ ಮಾಡಿ ಟೋಟಲಿ ಲೊಕೇಶನ್ ನೋಡ್ಕೊಳ್ಳಿ ಫಸ್ಟ್ ಎಲ್ಲಿ ಅಂತ ಏನಾಗಿ ಬಿಟ್ವೀನ್ ದಿ ಟೂ ಡಿಫರೆನ್ಸ್ ಈ ಲೊಕೇಶನ್. ಎಲ್ಲರೂ ಪೇಷಂಟಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ಕರೆಕ್ಟಾಗಿ ಅಲ್ಲೇ ಇರಬೇಕು. ಕರೆಕ್ಟಾಗಿ ಎಸ್ ಬಟ್ ವೆರಿ ವೆರಿ ಫೋನ್ ಮಾಡಿ ಈ ಥರ ಸರ್ 8 9 10 see nothing 14 16 17 good. Stop CPR. Right. So ಸ್ವಲ್ಪ ಐಡಿಯಾ ಬಂದಿರಲ್ಲ, ಇವಾಗ ಟೀಮ್ ಮಾಡಿ 10 ಮೆಂಬರ್ಸ್ ಟೀಮ್ ಮಾಡಿ ಎಲ್ಲ ಟ್ರೈ ಮಾಡಿ. ಅಲ್ಲಾಗಿ ಅಂತ ಬೇಕಾದ್ರೆ ಕೆಳಗೆ ಜಿಮ್ನ ಪುಷಪ್ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ನೋಡ್ರಿ. ಜಿಮ್ನ ಪುಷಪ್ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ನಿಮಗೀಗ. ಓಪನ್ ಮಾಡಿ ನೀವು ನೋಡಿ ಲೊಕೇಶನ್ ಗೊತ್ತಾಗಬೇಕು. ಯಾಕಂದ್ರೆ ನಾವು ನಿಮಗೆ ಹಿಂಗೆ ಹೇಳಬೇಕು, ನಾವು ಅಂದರೆ ಗಾಡ್ ವಿಟಲಿಸ್ ಲಿಟಲ್ ಲೋಡ್ ಹರ್ಡಲ್ ಸರ್ನಮ್ ಆಯಿತಾ, ಲೋಡ್ ಹರ್ಡಲ್ ಸರ್ನಮ್ ಇನ್ ದಿ 5 to 6 intercostal spaces, ಬಟ್ ಯು ವಾಂಟ್ ಅಂಡರ್ಸ್ಟ್ಯಾಂಡ್ ಹಾಗಾಗಿ ಆಯಿತಾ. ಫಾರ್ ಯು ಇಟ್ ಇಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಸೊ ದಟ್ ಯು ವಾಟ್ ಮೇನ್ ಇಂಪಾರ್ಟೆಂಟ್ ಇಸ್ ವೈ ವಿ ನೀಡ್ ಟು ಇನ್ ಯರ್ ಫ್ಯಾಮಿಲಿ ಸೆಟ್. Basically, you are a third person, you are an actor, you are a hero. Somebody, God forbid, somebody happens to be in your function, you have gone to a function, your own relative. For you, more and first and foremost thing, you need to say, I saw things in others, but you want to say for that man. It's easier because you want to go for occasion. You can just not knowing the occasion, but not do it on this one. ಗಣಿ ಕೊಡು, ಡಿಸ್ಟ್ರಿಬ್ಯೂಟ್ ಮಾಡ್ಕೊಂತಾರಲ್ಲ ಒಬ್ರಿಗೊಬ್ರು. ಫ್ರೂಟ್ಸ್ ಎಲ್ಲ ಮುರ್ಕೊಂತೀರಪ್ಪ ಈಗ. ಮಾಡಿದ್ರೆ ಎಷ್ಟು ನೋಡಿ ಸೌಂಡ್ ಇಲ್ಲ ಗೊತ್ತಲ್ಲ. So always you cross ಕೊಡಿದ್ರು. So you are almost on the end ಇಂದಲೇ ಹಾಡ್ತೇವೆ. Reverse count 10 9 like by the 10 30 times press ಮಾಡಬೇಕು, 2 times flex ಮಾಡಬೇಕು. If we are not giving, should I flex it? Oxygen will not go. So certainly oxygen will affect her. I want to get once the inlet open ಆದ್ಮೇಲೆ ಅದು
ಸರ್ ಕರೆಕ್ಟ್ ಐತಿ ಸರ್ ನೋಡಿರಿ ಸರ್ ಇದು ತೋರಿಸಿ ಸರ್ ಅವ್ರಿಗೆ स्ट्रेट ಮಾಡ್ಕೊಳ್ಳಿ ಎರಡನೇ ಕಿವಿ ನೋಟ್ बाहर नहीं आना चाहिए ठीक है बी अटैच टू चेस्ट गुड व्हाट यू डूइंग ನೀವು ಕಲ್ತಿರಪ್ಪ ಹೆಂಗಾರ ಆಗಲಿ ನೀವು ಕಲ್ತಿರಿ ಹೆಂಗಾರ ಆಗಲಿ ನೋಡಿ ಆ ಕಡೆ ಸೌಂಡಿಂಗ್ ಬರ್ತದೆ ಅದು ಯಾವ ಸ್ಪೀಡಲ್ಲಿ ಮಾಡಬೇಕಂದ್ರೆ ರಿಲ್ಯಾಕ್ಸ್ ಆಗಬೇಕು ರಿಲ್ಯಾಕ್ಸ್ ಕೌಂಟ್ ಮಾಡಿ ಲೌಡ್ಲಿ ಇಫ್ ಯು ಕೌಂಟ್ ಇಟ್ ವಿಲ್ ಬಿ ಯೂಸ್ ಶಟ್ ಲಿಫ್ಟ್ ಯುವರ್ ಫಿಕ್ಸ್ ಇಟ್ ಅಡಿಕ್ವೇಟ್ ರಿಲ್ಯಾಕ್ಸೇಷನ್ ಲಿಫ್ಟ್ ಯುವರ್ ಅಲ್ಲಿಂದನೇ One. Come friend and see. 1, 2, 3, 4, 5, 6, 7. That should. With every beat, every count, you have to give a compression. Good. What is sound like there? Count. Count loudly. Deep. Yes. Still, you know, because heart pump ಆಗಲ್ಲ. ಟ್ರೈ ಮಾಡಿ ಮನೆಯಲ್ಲೂ ಪಿಲ್ಲೋ ಇಟ್ಕೊಂಡು ಟ್ರೈ ಮಾಡಿ ಸಾಲ ಮಾಡಿದ ನೋಡಿ ಕೌಂಟ್ ಮಾಡಬೇಕು ಎಲ್ಲರಿಗೂ ಗೊತ್ತಾಗುತ್ತೆ ಈಗಲ್ಲ ನೆಕ್ಸ್ಟ್ ಇದು ಮಿಡಲ್ ಇರಬೇಕಿದು ಹಂಗೆ ಬಿಟ್ಬಿಟ್ಟು ಮಾಡೋಲ್ಲ ಕರೆಕ್ಟಾಗಿ ಕೌಂಟ್ ಮಾಡಿ for any person, God forbid if you happen to see, so try to save a life. So first and foremost thing, and just repeat, you can just hang in your mind and go ahead. And the first thing is check for sincerity. Second thing is check for response. Allah should be response, then call for help. Any other person is there asking you try to not take or call for help. Okay, third, you can start with chest operations. To the apparatus. Chest operations is between the two nipples, not in the left side. This one is in the left side. Not left side, the left side ಹೋಗಬೇಕು. ಇಲ್ಲ ಮಧ್ಯದಲ್ಲಿ ಹೋಗಬೇಕು. You have to compress new chest operation in center of the chest. Sir, we will tell you about the first aid. The common first aid problems you will see on the day-to-day basis. So we will be speaking about that. Any doubts? Yeah. ಸರ್ ನಾರ್ಮಲ್ ಆಗಿ ಒಂದೊಂದ್ಸತಿ ಟೆಂಡೆನ್ಸಿ ಬಿದ್ದಿರ್ತಾರೆ ಬಿ ಪಿ ಆಗಿ ಯಾವಾಗೂ ಬಿದ್ದಿರ್ತಾರೆ ಅದಕ್ಕೂ ಇವಾಗ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿರೋದಕ್ಕೂ ಡಿಫ್ರೆನ್ಸ್ ಏನು ಗೊತ್ತಾಗುತ್ತೆ? ಅದೇ ಡಿಫ್ರೆನ್ಸ್ ಏನಂದ್ರೆ ನೀವು ಫಸ್ಟ್ ಥಿಂಗ್ ಇಸ್ ರೆಸ್ಪಾನ್ಸ್ ಚೆಕ್ ಮಾಡೋಕ್ಕೆ ವಿಸಿಟ್ ಮಾಡಿದ್ರೆ ತಲೆಚಕ್ರ ಬಂದರೆ ಸ್ವಲ್ಪ ರೆಸ್ಪಾನ್ಸ್ ಇರುತ್ತೆ ಆಯಿತಾ. ಮತ್ತೆ ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ನೀವು ಚೆಸ್ಟ್ ಕಾಂಪ್ರೆಷನ್ ಶುರು ಹಚ್ಕೊಂಡ್ರೆ ಅನ್ಕೊಳ್ಳಿ ಇಟ್ ಇಸ್ ವೆರಿ ಪೇನ್ಫುಲ್ ಪ್ರೊಸೀಜರ್. ಹಂಗೇನಾಗುತ್ತೆ ಪೇಷಂಟ್ ಅವ್ರು ಅಲ್ಲಾಡ್ತಾರೆ, ಯು ಕ್ಯಾನ್ ಸಿ ದಟ್ ಅವ್ರು ಬದುಕಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದರೆ ಈ ಪ್ರಕ್ರಿಯೆ ನಾನು ಹೇಳೋಣ ನಾರ್ಮಲ್ ಇದಕ್ಕೆ ಮಾಡುವಂಥದ್ದು ಇದು ಆಲ್ಮೋಸ್ಟ್ ಲೈಫ್ ಹೋಗಿದೆ, ಡೆತ್ ಆಗಿದೆ, ಆಲ್ಮೋಸ್ಟ್ ಡೆತ್ ಆಗಿದೆ, ಅದನ್ನು ನಾವು ಟ್ರೈ ಮಾಡ್ತೀವಿ ಸೇವ್ ಮಾಡೋಕ್ಕೆ ಅಂತ ಪ್ರಕ್ರಿಯೆ. ಮೀನ್ಸ್ ಆಲ್ಮೋಸ್ಟ್ ನಿಯರ್ ಡೆತ್ ಆರ್ ಡೆತ್ ಆಲ್ಸೋ. ಪೇಷಂಟ್ ಆಲ್ರೆಡಿ ಡೈಡ್, ದೇರ್ ನೋ ಹಾರ್ಟ್ ರೇಟ್, ನೋ ಬ್ರೀದಿಂಗ್, ಏನಿಲ್ಲ ಆಕ್ಟಿವಿಟಿ ಅಂತ ಪೇಷಂಟ್ ನೀವು ರಿವೈವ್ ಮಾಡಿ ಟ್ರೈ ಮಾಡ್ತೀರ. ಮತ್ತೇನೋ ಡೌಟ್ಸ್? ನಿಮ್ಮ ಡೌಟ್ಸ್ ಇನ್ನೊಬ್ರು ಕೇಳಿದ್ರು ಫೀಮೇಲ್ ಪೇಷಂಟ್ ಹೇಗೆ ಮಾಡೋದು ಅಂತ. ನೀವು ಸ್ಕ್ರೀನ್ ಇಟ್ಕೊಂಡು ಸ್ವಲ್ಪ ಅಟ್ಲೀಸ್ಟ್ ನಿಮಗೆ ಲೊಕೇಶನ್ ಗೊತ್ತಾಗುತ್ತೆ ಅಷ್ಟೇ, ನಿಮಗೆ ಎಲ್ಲಿ ಒತ್ತಬೇಕು ಅಂತ. ಆ ಲೊಕೇಶನ್ ನೀವು ಲೊಕೇಶನ್ ನೋಡಿಕೊಂಡು ಆಬ್ವಿಯಸ್ಲಿ ಥಿಂಕಿಂಗ್ ದಟ್ ಅಸಹ್ಯ ಆಗ್ಬೋದು, ಇದಾಗ್ಬೋದು, ಕರೆಕ್ಟ್, ಬಟ್ ಯು ಹ್ಯಾವ್ ಟು ಸಿ ದಿ ಲೊಕೇಶನ್ ಕ್ಲಿಯರ್ ಇರಬೇಕು ಆ ಪಾರ್ಟಿಗೆ. ಮತ್ತೆ ಪಿನ್ಸ್ ಇರ್ಬೋದು, ಸೇಫ್ಟಿ ಪಿನ್ಸ್ ಏನಾಗಿರ್ಬೋದು, ದಟ್ ವಿಲ್ ಕಾಸ್ ಮೋರ್ ಇಂಜುರಿ. ಸೊ ನೀವು ಲೊಕೇಶನ್ ನೋಡ್ಕೊಂಡು ಸ್ಕ್ರೀನ್ ಇಟ್ಕೊಂಡು ಮಾಡಿ ಬೇಕಾದರೆ ಒಂದ್ಸರಿ ಲೊಕೇಶನ್ ಗೊತ್ತಾದ್ರೆ ನೀವು ಜಸ್ಟ್ ನೋಡಿ. ಸೊ ವಿ ಆರ್ ಸೇವಿಂಗ್ ಎ ಲೈಫ್ ಹಿಯರ್.
ಜಾಸ್ತಿ ಯೋಚನೆ ಮಾಡೋದು ಇರೋಲ್ಲ ಇದು. ಬಿಕಾಸ್ ಲೈಫ್ ಇಸ್ ಇಂಪಾರ್ಟೆಂಟ್. ಮತ್ತೇನೋ ಡೌಟ್ಸ್? ಓಕೆ, ಥ್ಯಾಂಕ್ ಯು.